4-5 ವರ್ಷ ಆಯ್ತು ಕೆನ್ಸಿ ಒಳಗೆ ತೋರ್ಸಾಕತ್ತೀವಿ. ಮೊಣಕಾಲಿನ ನರ ಎಲ್ಲ ಬೆಂಡಾಗಿ ಅಲ್ಲೇ ಸೊ ನಡ್ಯಾಕೆ ಹೋದ್ರೆ ಪೂರ್ತಿ ಮೊಣಕಾಲೆಲ್ಲ ಮುಂದೆ ಬರಾಕತ್ತಿದೆ. ಈ ವಿಡಿಯೋ ಮಾಡಿಸಿದ ಮೇಲೆ ಸಡನ್ ಆಗಿ ನಾವು 15 ದಿನಕ್ಕೊಮ್ಮೆ ಒಂದು ಟ್ರೀಟ್ಮೆಂಟ್ ನಡೀತಿತ್ತು. ಈಗ ನೋಡ್ರಿ ನಮ್ಮ ಮಲ್ಲಿಕಿಗ ರೆಡಿ ಮಾಡಾಕತ್ತೀನಿ ನಾನು. ಸೊ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡನ್ರಿ. ಈಗ ನೋಡ್ರಿ ನಮ್ಮ ಮಲ್ಲಿಕಿಗೆ ಇವತ್ತ ಟ್ರೀಟ್ಮೆಂಟ್ ಐತೆ ಅಂತಂದು ಹೇಳಿದ್ದಿಲ್ರಿ. ಸೊ ನಮ್ಮ ಅಪ್ಪ ಈಗ ಬರಾಕತ್ತಾರ. ಈಗ ನಾನು ರೆಡಿ ಮಾಡಿ ಕೆಲ್ಸಕ್ಕೆ ಹೋಗಿದ್ರಿ. ಟೈಮ್ ನೋಡಿದ್ರೆ 9:30 ಆಗೈತಿ. 9:30 ಈಗ ನಾಷ್ಟ ಎಲ್ಲ ಮಾಡಿದ್ವಿ. ಸೊ ಮಂಡಕ್ಕಿ ಎಲ್ಲ ಸೊ ಚುರ್ಮುರಿ ಹತ್ತಿರಲ್ಲ, ಚುರ್ಮುರಿನ ಹತ್ತಿದ್ದೆ. ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟ ಮಾಡ್ಕೊಂಡು ಈಗ ನಮ್ಮ ಮಲ್ಲಿಕಿಗೆ ರೆಡಿ ಮಾಡಾಕತ್ತೇನ್ರಿ. ಅಡ್ವಿ ಎಲ್ಲ ಏನು ತಂದಿದ್ದಿಲ್ರಿ. ಇದು ಮೊನ್ನೆ ನಮ್ಮ ಸುಮ್ಮುಗೆ ಅಂತಂದು ಆರ್ಡ್ರ್ ಮಾಡಿದ್ದೆ. ನಮ್ಮ ಸುಮ್ಮುದು ಹಾಕಿದ್ದೀನಿ ರೀ. ಇದು ಸೂಟ್ಯಾಗಿ ಬರ್ತಾವ ಅಂತಂದು ನಾನು ತರಿಸಿ ಇಟ್ಕೊಂಡಿದ್ದೆ. ಮೀಶೋದಾಗ ಆರ್ಡ್ರ್ ಮಾಡಿ ಬಾ ಅದನ್ನ ಹಾಕಿದ್ದೀನಿ ರೀ. ಈಗ ಮಲ್ಲಿಕಿಗೆ ಯಾಕೆ ದವಾಖಾನೆಗೆ ತೋರಿಸ್ತೀರಿ ಅಂತಂದು ನೀವು ಕೇಳ್ತಿರ್ಬೇಕು. ಹೇಳ್ತೇನೆ ರೀ. ಸ್ವಲ್ಪ ಅಷ್ಟೇನ ಜರ ಅಲ್ಲಿಗೆ ಲಗಾತ್ ರಸ್ತೆನ ಒಂದು ಸ್ವಲ್ಪ ಲಗಾತ್. ಅಂದ್ರೆ ನಮ್ಮ ಮಲ್ಲಿಕನ ಕಾಲು ಒಂಚೂರು ಇವು ಮೊಣಕಾಲೆಲ್ಲ ಮುಂದೆ ಬಂದಿದ್ದು ಒಂಥರ ಹ್ಯಾಂಡಿಕ್ಯಾಪ್ ಥರ ಆಗಿದ್ದಾರೆ ನಮ್ಮ ಮಲ್ಲಿಕ. ಈಗೇನೋ ಈಗ 4-5 ವರ್ಷ ಆತ್ರಿ ಬರ್ಬರಿ ಅಂದ್ರು ನಾವು ತೋರ್ಸಾಕುಂತ. ಈಗ ಅಲ್ದು ಕೆಮ್ಸಿಗೆ ತೋರಿಸ್ದಾಗಿಂದ ಈಗ ಆರಾಮಾಗಿದೆ ಅಂಟು ಒಂಚೂರು. ಈಗ ಮೊದಲೆಲ್ಲ ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಮಲ್ಲಿಕ ಭಾಳ ಇದು ಮಾಡ್ತಿದ್ರು. ಈಗ ಎಲ್ಲ ಕರೆಕ್ಟಾಗಿದೆ ಅನ್ರಿ. ಸ್ವಲ್ಪ ನಡ್ಯಾಕತ್ತಾನ. ಇನ್ನೊಂದು ಸ್ವಲ್ಪ ಪರ್ಫೆಕ್ಟ್ ಆಗ್ಬೇಕಂತಂದು ನಮ್ಗೆ ಈಗ ಇನ್ನೊಂದು ಚೂರು ಈ ಥರ ಒಳಗೆ ಹೋಗ್ಬಿಟ್ರೆ ಸ್ಟ್ರೇಟ್ ನಮ್ಮಂಗೆ ಸ್ಟ್ರೇಟ್ ನಡ್ಯಾಕುಂತಂದ್ರೆ ಕರೆಕ್ಟ್ ಆಗ್ತಾನೆ. ಸರಿ ಬ್ಯಾಸ್ಲಿಂದ ಅದು ಬಾದಾಮಿ ಎಣ್ಣೆ ಹಚ್ಚಿದ್ದಾರೆ. ಆಮೇಲೆ ಇದು ವ್ಯಾಸ್ಲಿನ್ ಹಚ್ಚಾಕತ್ತೀನಿ. ಈಗ ರೆಡಿ ಮಾಡಿ ಸ್ವಲ್ಪ ಬಿಟ್ಟು ಹೋದ್ರೆ ನಾನು ನಮ್ಮ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ಮ ಮನೆಯವರು ಕೂಡ ಹೋಗ್ತಾರಲ್ಲ, ಅವ್ರು 3 ಜನ ಹೋಗಿ ಬರ್ತಾರ ದವಾಖಾನೆಗೆ. ಮತ್ತು ನಾನು ಕೆಲ್ಸಕ್ಕೆ ಹೋಗ್ಬಿಟ್ರೆ ಆಗಂಗೆ ಇಲ್ಲ. ಈ 3 ಗಾಳಿಗೆ ಎಷ್ಟು ವ್ಯಾಸ್ಲಿನ್ ಹಚ್ಚಿದ್ರು ಕಮ್ಮಿನ ನೋಡ್ರಿ. ಮೊದಲೆಲ್ಲ ಹುಟ್ಟಿದ ಮಕ್ಕಳನ್ನ ಬೇಜವಾಬ್ದಾರಿ ತಗೊಂಡ್ರೆ ಸೊ ಈ ಥರ ಆಗ್ತೈತೆ ನೋಡ್ರಿ. ಯಾವಾಗಲೂ ಈಗ ಕುಂತಿದಾರ ಬಿಡ ಅಂತಂದು ಯಾವತ್ತೂ ಬಿಡಬಾರ್ದು. ಯಾಕಂದ್ರೆ ನಮ್ಮ ಅಪ್ಪ ಸ್ವಲ್ಪ ಬೇಜವಾಬ್ದಾರಿ ಮಾಡಿದ್ಕೆ ಅದೇ ಇವತ್ತಿನ ದಿನಕ್ಕೆ ಈ ಥರ ಆಗಿತ್ತು. ಹಂಗೆ ಧೂಲೆ ತಗಬ ಮಲ್ಲಿಕ ಥೇರ್ಮ ಜರಾಚಿ ಮಲ್ಲಿಕ. ಹಾಂ ಹಾಂ ಸೊ ಫೈನಲ್ ಆಗಿ ನಮ್ಮ ಮಲ್ಲಿಕ ರೆಡಿ ಆದ. ನಂಗೂ ಟೈಮ್ ಆತ್ರಿ 10 ಗಂಟೆ ಆಗ ಬಂದಿತ್ತು. ಆಗ್ಲೇ ಮುದ್ದೋಲೆ ಹಾನೆ ಖರಾಬ್ ಆಯ್ತು ಮಾಡ್ತೀನಿ. ಈಗ ಹೋದ್ರೆ ಯಾವಾಗ ಬರ್ತಾರ ಏನ್ರಿ. ನಿನ್ನೆ 11:00 ಹೋದವರು ಎಷ್ಟಪ್ಪ ಅಂದ್ರೆ 5 ಗಂಟೆ ಬಂದಿದಾರ್ರಿ ಅವ್ರು. 5 ಗಂಟೆ ಬಂದು ನಮ್ಮ ಅಪ್ಪ ಹಂಗೆ ನಿಂತಲ್ಲೇ ಒಂಚೂರು ಊಟ ಮಾಡ್ಕೊಂಡು ಹೋಗ್ಬಿಟ್ರಿ. ಮತ್ತು ಬೆಳಿಗ್ಗೆ ಬರ್ತೇನೆ ಅಂತಂದು
ನಾನು ಕೆಲಸ ಬಿಟ್ಕೊಟ್ಟು ಹೋಗ್ಬೇಕಂದ್ರೆ ನಂದು ಆಗಿಲ್ರಿ, ಅದ್ರ ಸಂಬಂಧ ಮತ್ತೆ ನಾ ನಮ್ಮ ಪಾಪ ಬಡ್ದಾಡಿ ಇವತ್ತು ಮತ್ತೆ ಬರಾಕತ್ತಾರ್ರಿ. ಮತ್ತು ಇವತ್ತು ಎಷ್ಟೊತ್ತು ಆಕೈತೆ ಗೊತ್ತಿಲ್ಲ. ಸ್ಕ್ಯಾನಿಂಗ್ ಅದು ಇದು ಎಕ್ಸ್ರಾ ಎಲ್ಲ ಮಾಡಿಸಿದ್ದು, ಮತ್ತು ಅದನ್ನು ಡಾಕ್ಟರ್ ಕಡೆ ತೋರಿಸ್ಕೊಂಡು ಬರ್ಬೇಕ್ರಿ. ಫೈನಲ್ ಆಗಿ ರೆಡಿ ಆದ ನೋಡ್ರಿ ಆಮೇಲೆ. ನಾನು ಇದು ತೊಗೊಂಡು ಬಂದು ಇಟ್ಕೊಂಡ್ರೆ ಒಂದಿನ ಹಚ್ಕೊಳಂಗಿಲ್ರಿ. ಸೊ ಮಕ್ಕಳಿಗೆಲ್ಲಾನ ಬರ್ತೈತೆ ಅಂತಂದು ಹಂಗೆ ಇಟ್ಕೊಂಡೇನಿ. ಮಲ್ಲಿಕ ठेर भाई फोटो निकाल तू, क्लिक कर तू फोटो. हाँ ठेर, हाँ गुड. हाँ देख करेक्ट होಗಿ देख. हाँ ಹಾಂ ಫೋಟೋ ತೆಗೆದ್ರಿ. ಫೋಟೋ ಶೂಟ್ ಆಯಿತು ನಮ್ಮ ಮಲ್ಲಿಕಂದು. ಚಲ ಈಗ ಕರ್ಕೊಂಡು ಹೋಗ್ತೇನೆ ರೀ ಹೊರಗೆ. ಕರ್ಕೊಂಡು ಹೋಗಿ ಈಗ ಸ್ವಲ್ಪ ಕುಂದಿರ್ಸಿ ಆಮೇಲೆ ಹೋಗ್ತೇನೆ ಅವ್ರ ಕಾಕನ ಕಡೆ ಬಿಟ್ಟು. हाँ कहते टी शर्ट शर्टा नहीं आते उससे अंकर को डाली नहीं. ನೋಡ್ರಿ ಫ್ರೆಂಡ್ಸ್, ಈಗಂದ್ರೆ ಎಲ್ಲರೂ ಹೋದ್ರಿ, ಖಾಲಿ ಖಾಲಿ ಆಗೈತಿ ಮನೆ ಎಲ್ಲ ಫುಲ್. ನೋಡ್ರಿ ಸಣ್ಣ ಮಗನೂ ಹೋದ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಅವ ಇದ್ದಿದ್ದಕ್ಕೆ ಏನೋ ಎಷ್ಟು ಬೇಜಾರು ಹೋಗಿತ್ರಿ. ಪಾರ್ಲರ್ ಹತ್ರ ಕರ್ಕೊಂಡು ಹೋಗೋದು, ಅಲ್ಲಿ ಇಲ್ಲಿ ಅಡ್ಡಾಡ್ಸೋದು ಮಾಡಾಕತ್ತಿದ್ದ. ಅದ್ರ ಬೇಜಾರಾತು ನೋಡ್ರಿ. ಹೋಗಿದ್ಕೆ ಮನೆ ಎಲ್ಲ ಖಾಲಿ ಅನ್ಸಕತ್ತೈತಿ. ಸೊ ನಮ್ಮ ಸಣ್ಣ ಮಗ ಇದ್ದಿದ್ದಕ್ಕೆ ನಮ್ಮ ಸುಮ್ಮು ಅಂತರೂ ಸಿಕ್ಕಾಪಟ್ಟೆ ಹತ್ತಿದಾಳ್ರಿ. ಅವನ್ನೆಲ್ಲ ಐಸ್ ತಿನ್ನೋದು ನೋಡಿ ಇವ ಐಸ್ ತಿನ್ನೋದು ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಟ್ಟಾನ್ರಿ. ಸಿಕ್ಕಾಪಟ್ಟೆ ಹತ್ತಿದಾಳ್ರಿ. ಏನು ಮಾಡೋಕೆ ಬರೋಂಗಿಲ್ಲ. ಮತ್ತು ಸೊ ಈಗ ಕರ್ಕೊಂಡು ಬರ್ಬೇಕಂದ್ರೆ ಈಗ ಗ್ಯಾದ್ರಿಂಗ್ ಎಲ್ಲ ನಡೆಯಾಕತ್ತವ್ರಿ ಸುಮ್ಮಗೋನ. ಮತ್ತು ಇರಲಿ ಮತ್ತು ಗ್ಯಾದ್ರಿಂಗ್ ಎಲ್ಲ ನಡೆಯಾಕತ್ತಾವ ಅಂದ್ರೆ ಮತ್ತು ಡ್ಯಾನ್ಸ್ ಎಲ್ಲ ಕೊಟ್ಟಾರ್ರಿ ಅವ್ರಿಗೆ. ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಕೆ ಆಗಂಗಿಲ್ಲ ಅಂತಂದು ಮತ್ತೆ ಇರಲಿ ಅದನ್ನೆಲ್ಲ ಆದಮೇಲೆ ಕರ್ಕೊಂಡು ಬರ್ತೀನಿ ಅಂತಂದು ಸುಮ್ಮನೆ ಬೇಡ ಅಂತಂದು ಬಿದ್ದು ಮಾಡಿದೆ. ಸಣ್ಣ ಮಗ ಯಾರು ಅಂತಂದು ಎಲ್ಲರೂ ಕ್ವಶನ್ ಕೇಳ್ತಾ ಇದ್ರಿ. ಸೊ ಕೆಲವೊಬ್ರು ಕೇಳ್ತಾ ಇದ್ರಿ, ಕೆಲವೊಬ್ರಿಗೆ ಕನ್ಫ್ಯೂಷನ್ ಇರ್ಬೇಕು, ಸಣ್ಣ ಮಗ ಇವರೇ ಮಗನ ಅಂತಂದು. ಹೌದು ನನ್ನ ಮಗನೇ. ಸೊ ನಾ ಯಾವತ್ತಿದ್ರೂ ಭೇದ ಭಾವ ಮಾಡಲ್ಲ. ಮಕ್ಕಳ ಸಂಬಂಧ ಬಂತಂದರೆ ಯಾವತ್ತೂ ನಾ ಭೇದ ಭಾವ ಮಾಡಲ್ಲ. ಸೊ ನಮ್ಮ ಅಕ್ಕನ ಮಕ್ಕಳೇ ನನ್ನ ಮಕ್ಕಳು ಅಂತ ನಾನು ಭಾವಿಸ್ತೀನಿ. ಯಾವಾಗಿದ್ರೂ ನನಗೆ ಅದು ಒಂದು ಇದ್ರೆ. ಬಟ್ ಅವ್ರ ಇದು ನನ್ನ ಅಕ್ಕನ ಮಗ, ಇದು ನನ್ನ ಮಗ, ಈ ಥರ ನನಗೆ ಭಾವನೆ ಬರೋಂಗಿಲ್ಲ. ಅದಕ್ಕೆ ನಾನು ಯಾವತ್ತಿದ್ರೂ ನನ್ನ ಮಗನೇ ಅಂತಂದು ಹೇಳ್ತೀನಿ, ನನ್ನ ಮಗಳು ಅಂತಲೇ ನಾನು ಹೇಳೋದು ನಮ್ಮ ಅಕ್ಕನ ಮಕ್ಕಳಿಗೆಲ್ಲ. ಸೊ ಯಾಕಂದರೆ ಯಾರಿಗೂ ನಾವು ಮಾತಾಡೋ ಒಂದು ಮಾತಿದೆ, ಯಾರಿಗೂ ಬೇಜಾರಾಗಬಾರ್ದು. ಸೊ ಈಗ ಭೇದ ಭಾವ ಮಾಡಿದ್ರೆ ಒಂದೇ ಮನೆಯಾಗಿರೋರು ನಾವು ಈಗ ಭೇದ ಭಾವ ನಾವು ಮಾಡಿದ್ರೆ ನಮ್ಮ ಬುದ್ಧಿ ಮಕ್ಕಳಿಗೆಲ್ಲ ಬರ್ತೈತ್ರಿ. ಅದ್ರ ಸಂಬಂಧ ನಾವು ಚಲೋತ್ನಂಗೆ ನಡ್ಕೊತ ಹೋದ್ರೆ ನಮ್ಮ ಮಕ್ಕಳು ಹಿಂದೆ ಇರಲಿಪ್ಪ ಇವ್ನು ನಮ್ಮ ತಮ್ಮನೇ ನಮ್ಮ ಅಕ್ಕನೇ ಅಂತಂದು ಈ ಥರ ಅವ್ರಿಗೂ ಅನುಭವ ಬರ್ತೈತಿ, ಅವರು ಕಲಿತಾರ ಅನ್ನೋದು ನನಗೊಂದು ಮೂಢನಂಬಿಕೆ ಅಂತಂದು ಅನ್ನೋದಕ್ಕಿಂತ ಸೊ ಒಂದು ಸತ್ಯ ಹೇಳಾಗತ್ತೇನೆ ರೀ ಇದು. ಸೊ ನೋಡ್ರಿ, ಸಣ್ಣ ಮಗ ಅಂದ್ರೆ ನಮ್ಮ ಅಕ್ಕನ ಮಗನೇ. ಬಟ್ ಅವಂದು ಕಾಲು ಎಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ನಡೆಯಾಗತ್ತೈತ್ರಿ. ಒಂದು 4-5 ವರ್ಷ ಆಯ್ತು ಕೆಮ್ಸಿ ಒಳಗೆ ತೋರ್ಸಾಕತ್ತೀವಿ. ಸೊ ಹುಬ್ಳಿ ಕೆಮ್ಸಿ ಒಳಗೆ ಯಾಕೆ ಏನಂತಂದು ಅದನ್ನು ಕೂಡ ಹೇಳ್ತೇನೆ ರೀ. ಅದು ಈಗ ನಮ್ಮ ಸಣ್ಣ ಮಗ ಹ್ಯಾಂಡಿಕ್ಯಾಪ್ ಆಗಿದ್ದಾನೆ ರೀ. ಸೊ ಹ್ಯಾಂಡಿಕ್ಯಾಪ್ ಇರೋ ಸಂಬಂಧ ತೋರ್ಸಾಕತ್ತೀವಿ. ಅದು ಹ್ಯಾಂಡಿಕ್ಯಾಪ್ ಯಾಕದ, ಏನು ನೀವು ಪೋಲಿಯೋ ಹಾಕ್ಸಿಲ್ಲ ಏನು ಅಂತಂದು ನೀವು ತಿಳ್ಕೊಂಡಿರ್ಬೇಕು. ಸೊ ಪೋಲಿಯೋ ಎಲ್ಲ ಹಾಕ್ಸೀವಿ ನಾವು. ಯಾವಾಗಿದ್ರೂ ನಮ್ಮ ಸಣ್ಣ ಮಗ ಏನು ಮಾಡ್ತಿದ್ದ, ಬರೀ ಈ ನಮಾಜ್ ಕುಂದಿರ್ತೇವಲ್ರಿ. ಸೊ ನಾವು ಈ ಥರ ಈ ಮೊಣಕಾಲೆಲ್ಲ ಮುಂದ್ಗಡೆ ಮಾಡಿ ನಮಾಜ್ಗೆಲ್ಲ ಯಾವಾಗಲೂ ಹಾಗೆ ಕುಂದಿರ್ತಿದ್ದ ರೀ. ಯಾವಾಗಲೂ ಅದೇ ಥರ ಕುಂದಿರ್ತಿದ್ದ. ಸೊ ಈಗ ಕುಂದ್ರಾಗತ್ತಾನ ಅಂತಂದು ನಡೆಯಾಗತ್ತಿದ್ದಿಲ್ಲ ರೀ. ನಮ್ಮ ಸುಮ್ಮು ನಮ್ಮ ಸಣ್ಣ ಮಗ ಇಬ್ಬರು ಹೊರಗಿದವ್ರಿ. ಅಂದ್ರೆ ಸಣ್ಣ ಮಗ 1.5 ತಿಂಗ್ಳದ ದೊಡ್ಡವ, 1.5 ತಿಂಗಳದ ನಮ್ಮ ಸುಮ್ಮು ಸಣ್ಣಕ್ಕಿರಿ.
ಅದ್ರ ನಮ್ಮ ಸುಮ್ಮನೆ ನಡ್ಯಾಕ ಕುಂತ್ಲು, ನಮ್ಮ ಮಗ ನಡ್ಯಾಕತ್ತಿಲ್ಲ ಅಂತಂದು ನಾ ಏನು ಮಾಡಿದೆ, ನಾವು ಹಾಗೆ ಹಾಗಿರ್ತಾನೆ ಬಟ್ ನಡೀತಾನ ಅಂತಂದು ಹಿಂಗೆ ಬಂದ್ವಿ ರೀ. ಅದು ಅವ ಕುತ್ಕೊಂಡು ಒಂಥರ ಅದು ಅಲ್ಲೇ ಬೆಂಡ್ ಆಗಿಬಿಟ್ಟವ್ರಿ. ಸೊ ನರ ಎಲ್ಲ ಮೊಣಕಾಲಿನ ನರ ಎಲ್ಲ ಬೆಂಡಾಗಿ ಅಲ್ಲೇ. ಸೊ ನಡ್ಯಾಕೆ ಹೋದ್ರೆ ಪೂರ್ತಿ ಮೊಣಕಾಲೆಲ್ಲ ಮುಂದೆ ಬರಾಕತ್ತಿದ್ದು. ಈ ವಿಡಿಯೋ ನಾನು ನಾಳೆ ಹಾಕ್ತೀನಿ ನಿಮ್ಗೆ. ಸೊ ಈ ವಿಡಿಯೋದಾಗ ಹಾಕಂಗಿಲ್ಲ. ಸೊ ಅವ ಹೆಂಗಾಗ್ಯಾನ ಅನ್ನೋದು ನಾನು ನಿಮ್ಗೆ ಅದು ಒಂದು ಕೊಡ್ತೀನಿ. ಮೊದಲು ಹೆಂಗಿದ್ದ ಈಗ ಹೆಂಗಾಗ್ಯಾನ ಅದು ನಾನು ನಿಮ್ಗೆ ಕ್ಲಿಯಾರಿಟಿ ಕೊಡ್ತೀನಿ. ಯಾಕಂದ್ರೆ ಅವ ಇರೋದು ನೋಡಿದ್ರೆ ಫುಲ್ ಶಾಕ್ ಆಗ್ತೀನಿ. ಅಷ್ಟು ಇದು ಅವಂಗೆ ಯಾವ್ಯಾವ ರೀತಿ ಎಕ್ಸಸೈಸ್ ಮಾಡ್ಸಾಕತ್ತಾರ, ಯಾವ್ಯಾವ ರೀತಿ ಇಲ್ಲ ಅನ್ನೋದು ತೋರಿಸ್ತೀನಿ ರೀ. ಈಗ ಅದು 4-5 ವರ್ಷ ಆಯ್ತು ನಾವು ಕೆನ್ಸಿ ಒಳಗೆ ತೋರ್ಸಾಕತ್ತೀವಿ. ಹೆಂಗೋ ಈಗ ಕರೆಕ್ಟ್ ಆಗಿದೆ ಅಂದ್ರೆ ಇನ್ನೊಂದು ಸ್ವಲ್ಪ ಐತಿ ಅಷ್ಟೇ. ಅಂದ್ರೆ ಮೊಣಕಾಲೆಲ್ಲ ಹಿಂದೆ ಹೋಗ್ಬೇಕು ರೀ. ಅದು ಟ್ರೀಟ್ಮೆಂಟ್ ಸಲುವಾಗಿ ಅದು ನಿನ್ನೆ ಎಕ್ಸ್ರಾ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ವಿ ರೀ. ಸೊ ಮಾಡಿಸಿದ ಮೇಲೆ ಸಡನ್ನಾಗಿ ನಾವು 15 ದಿನಕ್ಕೊಮ್ಮೆ ಒಂದು ಟ್ರೀಟ್ಮೆಂಟ್ ನಡೀತೈತೆ ರೀ. ನಡೆ ಸಂಬಂಧ ಹಂಗೆ ತೋರಿಸ್ಕೊಂಡು ಹೋದ್ರಾತಂತಂದು ನಾವು ಅಪ್ಪ ಬಂದ್ರಿ. ಬಂದಿಂದಾಗ ಅಲ್ಲಿ ನೋಡಿದ್ರು ಹೋಗ್ಯಾರ್ರಿ. 11-11 ಹೋಗ್ಯಾರ. ನನಗೂ ಹೋಗೋಕ್ಕಾಗಲಿಲ್ಲಪ್ಪ. ಯಾಕಂದ್ರೆ ನಾನು ಕೆಲಸದ ಮನೆ ಇರ್ತಾವಲ್ಲ ಅಲ್ಲಿದ್ದು ನೋಡ್ಕೋಬೇಕು, ನಾನು ಮತ್ತು ಅಪಾರ್ಟ್ಮೆಂಟ್ದಾಗಿಂದು ನೋಡ್ಕೋಬೇಕು. ಅದ್ರ ಸಂಬಂಧ ಮತ್ತು ನಾವು ಅಪ್ಪ ಏನು ಮಾಡಿದ್ರು, ಇಲ್ಲ ನಾನು ಹೋಗಿ ಬರ್ತೀನಿ ಊರಿಗೆ ಅಂತಂದು ಅವರು ಬಂದು ಮತ್ತು ಅವರು ಹೋಗಿ ಇವರು ನಮ್ಮಕ್ಕ ಅಂತಂದು ಇಬ್ಬರು ಸೇರಿ ಹೋಗಿ ತೋರಿಸ್ಕೊಂಡು ಬರಕಂತಂದು ಹೋದ್ರಿ. ಅಲ್ಲಿ ನೋಡಿದ್ರೆ ಡಾಕ್ಟರ್ ಬಿಗ್ ಶಾಕ್. ಆ ಬಿಗ್ ಶಾಕ್ ಏನಪ್ಪ ಅಂದ್ರೆ, ಇದು ಎಕ್ಸ್ರಾ ತೆಗೆಸ್ರಿ ನೀವು ಬ್ಲಡ್ ಚೆಕಪ್ ಮಾಡಬೇಕು, ಒಂದು ನೋಡ್ಬೇಕು ವೀಕ್ ಆಗಿದ್ದಾನ ಹಿಂಗೆ ಅಂತಂದು ಹೇಳ್ಬಿಟ್ಟಿದ್ದಾರೆ ರೀ. ಸೊ ಅದ್ರ ಸಂಬಂಧಪ್ಪ ಏನು ಮಾಡಬೇಕು ಅಂತಂದ್ರೆ ಪಾಪ ಅವರು ಹೋಗ್ಬಿಟ್ಟಾರ. ಮತ್ತು ಮಾಡಿಸ್ಬೇಕು, ಅವರು ಡಾಕ್ಟರ್ ಹೇಳಿದಾಗ ನಾವು ಮಾಡಿಸ್ಲೇಬೇಕಲ್ರಿ. ಮತ್ತು ಅವರೆಲ್ಲ ಮಾಡಿಸಿದಾಗ ಮತ್ತೊಂದು ದಿನಕ್ಕೆ ಅವರು ಟೈಮ್ ಕೊಟ್ರಿ. ಅದ್ರ ಸಂಬಂಧ ಮತ್ತು ಒಂದಿನದ್ದು ಎಕ್ಸ್ರಾ ಆಯ್ತು, ಅದೊಂದು ಮುಗಿತ್ರೆ. ಅದು ರಿಪೋರ್ಟ್ ಎಲ್ಲ ನಾಳೆ ಕೊಡ್ತೀನಿ ಅಂತಂದು ಮಾರನೇ ದಿನಕ್ಕೆ ಹಾಕಿದ್ರು ಅವರು. ಸೊ ಮಾರನೇ ದಿನಕ್ಕೆ ಹಾಕಿದ್ಮೇಲೆ ನಮ್ಮಕ್ಕ ಏನು ಮಾಡಿದ್ರು, ಊರಿಗೆ ಹೋಗ್ಬಿಟ್ರಿ. ಇಲ್ಲ ನಾಳಿನ ದಿನಕ್ಕೆ ನಾನು ಬರ್ತೀನಿ, ಇದು ನಮ್ಮಲ್ಲಿಕ್ಕೆ ಇಲ್ಲೇ ಇರಿಸ್ಕೊಂಡ್ಬಿಡ ಅಂತಂದು ಮತ್ತು ನಮ್ಮಲ್ಲಿಕ್ಕೆ ಇಲ್ಲೇ ಇಟ್ಕೊಂಡಿದ್ದಾರೆ. ಖುಷಿ ಆಯಿತು ಇಟ್ಕೊಂಡಿದ್ದಕ್ಕೆ. ಯಾಕಂದ್ರೆ ಮಕ್ಕಳೆಲ್ಲ ಮನ್ಯಾಗ ಮಕ್ಳು ಇರಂಗಿಲ್ಲ, ಏನಿಲ್ಲ. ಸೊ ನಾವು ಹೆಂಗೆ ಮಾಡ್ಬೇಕು ಏನಪ್ಪ ಅಂತಂದರೆ ನಮಗೂ ಬೇಸರ ಬಿಟ್ಟಿರ್ತೈತಿ. ನನಗೂ ಒಬ್ಬಳ ಹೊರಗೆ ಹೋದ್ರು ನಾವೊಬ್ಬಳ, ಒಳಗೆ ಬಂದ್ರು ನಾವೊಬ್ಬಳ, ಇಡೀ ಮನೆ ಖಾಲಿ ನನಗೆ ನಿಜವಾಗ್ಲೂ ಭಾಳ ಬೇಜಾರು ಅನ್ನಿಸ್ತೈತಿ. ಆದರೂ ಆ ಬೇಜಾರನ್ನ ನಾನು ಯಾವಾಗಲೂ ನಗ್ತಾನ ನಾನು ಕಳೀತಿರ್ತೀನಿ. ಸೊ ಕೆಲವೊಬ್ರು ಆಗ್ತಾರೆ ಜಾಸ್ತಿ ನಗ್ತೀರ ಜಾಸ್ತಿ, ಬಟ್ ಆ ನಗುವಲ್ಲೂ ಕೂಡ ನೋವಿದೆ ರೀ. ಅದ್ರ ಸಂಬಂಧ ಯಾವಾಗಲೂ ನಗ್ತಾ ಇರ್ತೀನಿ. ಆ ನೋವನ್ನಾದರೂ ಮರಿಬೇಕಲ್ರಿ ನಾನು. ಅದ್ರ ಸಂಬಂಧ ಈ ನಗುವಿನಿಂದ ಆದರೂ ಒಂಚೂರು ಕಮ್ಮಿ ಅನ್ನಿಸ್ತದ, ಮನಸ್ಸಿನ ಭಾರನಾದರೂ ಕಮ್ಮಿ ಅನ್ನಿಸ್ತದ ಅನ್ನೋ ಸಂಕಟಕ್ಕೆ ನಾನು ಯಾವಾಗಲೂ ನಗ್ತಾ ಇದ್ರೆ ಮನೆ ಎಲ್ಲ ಚಂದ ಅಂತಂದು ಹೇಳ್ತಾರೆ. ಹೆಣ್ಮಕ್ಳು ಯಾವಾಗಲೂ ನಗ್ತಾನೆ ಇರ್ಬೇಕಂತಂದು ಅದು ಅಂದರೆ. ಸೊ ಇರಲಿ, ನಾ ಮಾರನೇ ದಿನದ್ದು ಏನಾಯ್ತು ಏನು ಇದು ಆಯಿತು ಅನ್ನೋದು ನಾನು ನಿಮ್ಗೆ ಮುಂದಿನ ವೀಡಿಯೋದಾಗ ಕ್ಲಿಯಾರಿಟಿ ಕೊಡ್ತೇನೆ ರೀ. ಯಾಕಂದರೆ ಒಂದೇ ವೀಡಿಯೋದಾಗ ನಾನು ಕ್ಲಿಯಾರಿಟಿ ಕೊಟ್ಕೊತ ಹೋದ್ರೆ ನಿಮ್ಗೆ ಲೆಂತ್ ಆಗ್ತೈತಿ, ನಿಮಗೂ ಕೂಡ ನೋಡೋಕೆ ಬೇಸರ ಆಗ್ತೈತಿ ಈ ವಿಡಿಯೋವನ್ನೆಲ್ಲ. ಅದರ ಸಂಬಂಧ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ನಿಮ್ಗೆ ಇದನ್ನೆಲ್ಲ ಕ್ಲಿಯಾರಿಟಿ ಎಲ್ಲ ಕೊಡ್ತೀನಿ ರೀ. ಹೆಂಗೆ ಮತ್ತೀಗ ಏನಂದಾರ ಡಾಕ್ಟ್ರು ಅಂತಂದು ಎಲ್ಲ ಇದು ಹೇಳ್ತೇನೆ ರೀ. ಸೊ ಮತ್ತೆ ನೋಡಿರಿ, ಇವತ್ತಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.